ಗಣಿತ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅನ್ವಯಿಕ ಪ್ರಶ್ನೆಗಳನ್ನು ಬಿಡಿಸುವುದು ಹೇಗೆ ಎಂಬ ವಿಡಿಯೋ ಸರಣಿಗಳಿಗೆ ಈ ವಿಡಿಯೋವನ್ನು ನಾವು ನೋಡ್ತಾ ಇದ್ದೇವೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಸಮಾಂತರ ಶ್ರೇಣಿಗಳ ಕುರಿತು ತಿಳಿದುಕೊಳ್ಳೋಣ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಅನ್ವಯಿಕ ಪ್ರಶ್ನೆಗಳನ್ನು ಬಿಡಿಸುವ ಹಂತಗಳನ್ನು ಮೊದಲು ತಿಳ್ಕೊಳ್ಳೋಣ. ಯಾವುದಾದ್ರೂ ಒಂದು ಅನ್ವಯಿಕ ಪ್ರಶ್ನೆ ಅಥವಾ ಇಂಪಾರ್ಟೆಂಟ್ ಕ್ವಶನ್ ಇದ್ದರೆ ಅವುಗಳನ್ನು ಬಿಡಿಸಲಿಕ್ಕೆ ಹಲವಾರು ಹಂತಗಳಿರ್ತವೆ. ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಬಿಡಿಸಲಿಕ್ಕೆ ಇರುವಂಥ ಹಂತಗಳನ್ನು ನೋಡೋಣ. ಮೊದಲಿಗೆ ಬಿಡಿಸುವ ಮೊದಲ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾದರೆ ಪ್ರಶ್ನೆಯನ್ನು ನೇರವಾಗಿ ಬಿಡಿಸ್ಲಿಕ್ಕೆ ಹೋಗಬಾರ್ದು, ಮೊದಲು ಪ್ರಶ್ನೆಯನ್ನು ಓದಿ ಅರ್ಥ ಮಾಡಿಕೊಳ್ಬೇಕು. ಆನಂತರ ಕೊಟ್ಟಂತಹ ದತ್ತಾಂಶಗಳನ್ನ ಬರೆದುಕೊಳ್ಬೇಕು. ಅಂದರೆ ಆ ಪ್ರಶ್ನೆಯಲ್ಲಿರುವಂತಹ ದತ್ತಾಂಶಗಳು ಏನೇನು ಕೊಟ್ಟಿದ್ದಾರೆ ಅವೆಲ್ಲವನ್ನು ಬರೆದುಕೊಳ್ಬೇಕು. ಆನಂತರ ಯಾವ ಅಂಶವನ್ನು ಕಂಡು ಹಿಡಿಬೇಕು ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ಹಾಗಾದರೆ ಯಾವ ಅಂಶವನ್ನು ಕಂಡುಹಿಡಲಿಕ್ಕೆ ನಮಗೆ ಯಾವ ಸೂತ್ರವನ್ನು ಬಳಕೆ ಮಾಡ್ಕೋಬೇಕು ಅಂತ ನಾವು ನಿರ್ಧರಿಸಬೇಕು. ಕೊನೆಯಲ್ಲಿ ಸೂತ್ರದಲ್ಲಿ ದತ್ತಾಂಶಗಳನ್ನು ಹಾಕಿ ಲೆಕ್ಕಾಚಾರ ಮಾಡಬೇಕು. ಈ ಹಂತಗಳನ್ನು ಬಳಸಿ ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ಅನ್ವಯಿಕ ಪ್ರಶ್ನೆಗಳು ಅಥವಾ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಹಾಗಾದರೆ ಒಂದು ಉದಾಹರಣೆ ಮೂಲಕ ನೋಡೋಣ. ಉದಾಹರಣೆ 1 ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಹಾಗೂ 6ನೇ ಮತ್ತು 10ನೇ ಪದಗಳ ಮೊತ್ತವು 44 ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಶ್ರೇಣಿಯ ಕೆಲವೊಂದು ಪದಗಳನ್ನು ನೀಡಿದ್ದಾರೆ. ಮೊದಲ ಪದ, 2ನೇ ಪದ ಮತ್ತು 3ನೇ ಪದವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಇದು ಜೂನ್ 2019 ಪ್ರಶ್ನೆ ಪತ್ರಿಕೆಯಿಂದ ಪಡೆದಿದ್ದು. ಹಾಗಾದರೆ ಮೊದಲಿಗೆ ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ಕೊಟ್ಟಿರುವಂಥ ದತ್ತಾಂಶಗಳು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ. ಹಾಗಾದರೆ 4ನೇ ಪದ ಅಂದರೆ A4 ಪ್ಲಸ್ 8ನೇ ಪದ ಅಂದರೆ A8, ಇವೆರಡರ ಮೊತ್ತ 24. ಅದೇ ರೀತಿ 6ನೇ ಪದ A6 ಪ್ಲಸ್ 10ನೇ ಪದ A10 ಇವೆರಡನ್ನು ಸೇರಿಸಿದರೆ 44 ಬರುತ್ತೆ. ನಾವು ಮೊದಲ 3 ಪದಗಳನ್ನು ಲೆಕ್ಕಿಸಬೇಕು. ಹಾಗಾದರೆ ಮೊದಲ 3 ಪದಗಳಂದರೆ A1, A2, A3 ಅನ್ನು ಲೆಕ್ಕಿಸಬೇಕು. ಇವುಗಳನ್ನು ಲೆಕ್ಕಿಸಲಿಕ್ಕೆ ನಮಗೆ ಮೊದಲ ಪದ ಮತ್ತು ಅದರ ಜೊತೆಗೆ ಸಾಮಾನ್ಯ ವ್ಯತ್ಯಾಸ ಗೊತ್ತಿರಬೇಕು. ಆವಾಗ ಮೊದಲ 3 ಪದಗಳನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಈ ಕೊಟ್ಟಂಥ ಅಂಶಗಳನ್ನು ತೆಗೆದುಕೊಂಡು ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಮೊದಲು ಲೆಕ್ಕಿಸೋಣ. A4 ಪ್ಲಸ್ A8 24. A4 ಅಂದರೆ A ಪ್ಲಸ್ 3D. ಅದೇ ರೀತಿ A8 ಅಂದರೆ A ಪ್ಲಸ್ 7D 24. ಇದನ್ನು ಸರಳೀಕರಿಸೋಣ. A ಪ್ಲಸ್ A 2A. ಅದೇ ರೀತಿ 3D 7D ಸೇರಿಸಿದರೆ 10D 24. ಎಲ್ಲರ ಸಾಮಾನ್ಯ ತೆಗೆದರೆ A ಪ್ಲಸ್ 5D 12 ಆಗ್ತದೆ. ಇದನ್ನು ಸಮೀಕರಣ 1 ಅಂತ ಕರೆಯೋಣ. ಎರಡನೇ ಕೊಟ್ಟಂಥ ಅಂಶವನ್ನು ತೆಗೆದುಕೊಳ್ಳೋಣ. A6 ಪ್ಲಸ್ A10 44. ಇದನ್ನು ವಿಸ್ತರಿಸೋಣ. A ಪ್ಲಸ್ 5D. ಅದೇ ರೀತಿ A10 ಅಂದರೆ A ಪ್ಲಸ್ 9D 44. ಸರಳೀಕರಿಸೋಣ. A ಪ್ಲಸ್ A 2A ಪ್ಲಸ್ 9 5 14D 44. ಎರಡನ್ನು ಸಾಮಾನ್ಯ ತೆಗೆದರೆ A ಪ್ಲಸ್ 7D 22. ಇದನ್ನು ಸಮೀಕರಣ 2 ಅಂತ ಕರೆಯೋಣ. ಹಾಗಾದರೆ ನಾವು 2 ಚರಾಕ್ಷರ ರೇಖಾತ್ಮಕ ಸಮೀಕರಣಗಳ ವರ್ಜಿಸುವ ವಿಧಾನವನ್ನು ಬಳಸಿ ಇಲ್ಲಿ A ಮತ್ತು D ಬೆಲೆ ಲೆಕ್ಕಿಸೋಣ. ಹಾಗಾದರೆ ಸಮೀಕರಣ 2ರಲ್ಲಿ 1ಅನ್ನು ಕಳೆಯೋಣ. A ಪ್ಲಸ್ 7D 22. A ಪ್ಲಸ್ 5D 12. ಇವುಗಳನ್ನು ಒಂದರಲ್ಲಿ ಒಂದು ಕಳೆದ್ರೆ ಚಿಹ್ನೆಗಳ ಬದಲಾವಣೆ ಮಾಡ್ಕೊಳ್ಳೋಣ. ಮೈನಸ್ 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 A ಮೈನಸ್ A ಹೋಗ್ಬಿಡ್ತದೆ. 7D ಯಲ್ಲಿ 5D ಅನ್ನು ಕಳೆದ್ರೆ
2D ಇಸ್ ಈಕ್ವಲ್ ಟು 22ರಲ್ಲಿ 12 ಕಳೆದ್ರೆ 10. ಹಾಗಾದರೆ D ಇಸ್ ಈಕ್ವಲ್ ಟು 10/2 ಅಂದರೆ 5. ಈ D ಯಿಂದ ನಾವು ಒಂದು ಸಮೀಕರಣವನ್ನು ತೆಗೆದುಕೊಳ್ಳೋಣ. ಸಮೀಕರಣ 1ರಿಂದ D ಬೆಲೆ ಹಾಕಿ A ಬೆಲೆಯನ್ನು ಲೆಕ್ಕಿಸೋಣ. A ಪ್ಲಸ್ 5D ಇಸ್ ಈಕ್ವಲ್ ಟು 12 ಅಂದರೆ A ಪ್ಲಸ್ 5 ಇಂಟು 5 ಇಸ್ ಈಕ್ವಲ್ ಟು 12. ಹಾಗಾದರೆ A ಪ್ಲಸ್ 25 ಇಸ್ ಈಕ್ವಲ್ ಟು 12. 20 ಆ ಕಡೆ ಹೋದರೆ ಮೈನಸ್ ಆಗ್ತದೆ. ಆದ್ದರಿಂದ A ಇಸ್ ಈಕ್ವಲ್ ಟು 12 ಮೈನಸ್ 25 ಅಂದರೆ ಮೈನಸ್ 13 ಆಗ್ತದೆ. ಈ ಬೆಲೆಗಳನ್ನು ನಮಗೆ A ಮತ್ತು D ಬಂದಿರೋದ್ರಿಂದ ಮೊದಲ 3 ಪದಗಳನ್ನು ಲೆಕ್ಕಿಸೋಣ. ಮೊದಲನೇ ಪದ A1 ಇಸ್ ಈಕ್ವಲ್ ಟು A ವಿಚ್ ಈಸ್ ಮೈನಸ್ 13. ಅದೇ ರೀತಿ ಎರಡನೇ ಪದ A2 ಇಸ್ ಈಕ್ವಲ್ ಟು A ಪ್ಲಸ್ D. ಹಾಗಾದರೆ A ಅಂದರೆ ಮೈನಸ್ 13 ಪ್ಲಸ್ D ಅಂದರೆ 5, ಇದರ ಬೆಲೆ ಮೈನಸ್ 8. A3 ಅಂದರೆ A ಪ್ಲಸ್ 2D ಮೈನಸ್ 13 ಗುಣಿಸು 2 ಇಂಟು 5 ಮೈನಸ್ 13 ಪ್ಲಸ್ 10 ಒಟ್ಟಾರೆ ಬೆಲೆ ಮೈನಸ್ 3. ಆದ್ದರಿಂದ ಶ್ರೇಣಿಯ ಮೊದಲ 3 ಪದಗಳು ಮೈನಸ್ 13, ಮೈನಸ್ 8, ಮೈನಸ್ 3 ಆಗಿದೆ. ಈ ರೀತಿಯಾಗಿ ಈ ಪ್ರಶ್ನೆಗಳನ್ನು ಬಿಡಿಸಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2 ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 5 ಪದಗಳಿದ್ದು ಅವುಗಳ ಮೊತ್ತ 55 ಮತ್ತು ಶ್ರೇಣಿಯ 4ನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ 5 ಹೆಚ್ಚಾಗಿದೆ. ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ. ಹಾಗಾದರೆ ಈ ಪ್ರಶ್ನೆಯನ್ನು ನಾವು ಜೂನ್ 2020ರ ಪ್ರಶ್ನೆ ಪತ್ರಿಕೆಯಿಂದ ಪಡೆದಿದ್ದು. ಪ್ರಶ್ನೆಯನ್ನು ಮೊದಲು ತಿಳ್ಕೊಳ್ಳೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ 5 ಪದಗಳಿವೆ. ಅವೆಲ್ಲವನ್ನು ಸೇರಿಸಿದರೆ ಮೊತ್ತ 55. ಮೊತ್ತ ಅಂದರೆ ಅದು SN ಆಗುತ್ತೆ. ಅದೇ ರೀತಿ 4ನೇ ಪದ A4 ಮೊದಲೆರಡು ಪದಗಳ ಮೊತ್ತಕ್ಕಿಂತ 5 ಹೆಚ್ಚಾಗಿದೆ. ಮೊದಲೆರಡು ಪದಗಳಂದರೆ S2ಕ್ಕಿಂತ 5 ಹೆಚ್ಚಾಗಿದೆ. ಹಾಗಾದರೆ ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಂತಹ ದತ್ತಾಂಶಗಳನ್ನು ಮೊದಲು ಬರೆದುಕೊಳ್ಳೋಣ. ದತ್ತಾಂಶಗಳು ಈ ರೀತಿಯಾಗಿದೆ. S5 ಸಮಾಂತರ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ S5 55. ಅದೇ ರೀತಿ ಅವುಗಳ 4ನೇ ಪದ A4 ಏನಾಗಿದೆ, A1 ಮೊದಲೆರಡು ಪದಗಳ ಮೊತ್ತ ಅಂದರೆ A1 ಪ್ಲಸ್ A2ಗಿಂತ 5 ಹೆಚ್ಚಾಗಿದೆ. ಹಾಗಾದರೆ APಯನ್ನು ಬರೆಯಿರಿ ಅನ್ನೋ ಪ್ರಶ್ನೆ ಇದು ಇಲ್ಲಿದೆ. ಹಾಗಾದರೆ ಮೊದಲಿಗೆ ಕೊಟ್ಟಂತಹ ದತ್ತಾಂಶಗಳಿಂದ ಬೆಲೆಗಳನ್ನು ಲೆಕ್ಕಿಸೋಣ. ಮೊದಲಿಗೆ A4 ತೆಗೆದುಕೊಳ್ತೀನಿ. A4 ಇಸ್ ಈಕ್ವಲ್ ಟು A1 ಪ್ಲಸ್ A2 ಪ್ಲಸ್ 5. A4 ಅಂದರೆ A ಪ್ಲಸ್ 3D ಇಸ್ ಈಕ್ವಲ್ ಟು A1 ಅಂದರೆ A ಪ್ಲಸ್ A2 ಅಂದರೆ A ಪ್ಲಸ್ D ಪ್ಲಸ್ 5. ಸರಳೀಕರಣ ಮಾಡೋಣ. A ಮತ್ತು A ಹೋಗ್ತದೆ. 3D ಮೈನಸ್ D ಮೈನಸ್ A ಇಸ್ ಈಕ್ವಲ್ ಟು 5. ಹಾಗಾದರೆ 3Dಯಲ್ಲಿ D ಅನ್ನು ಕಳೆದರೆ 2D ಮೈನಸ್ A ಇಸ್ ಈಕ್ವಲ್ ಟು 5. ಅಥವಾ ಮೊದಲನೇ ಪದವನ್ನು ಬರ್ಕೊಳ್ಳೋಣ. A ಮೈನಸ್ A ಪ್ಲಸ್ 2D ಇಸ್ ಈಕ್ವಲ್ ಟು 5. ಇದನ್ನು ಸಮೀಕರಣ 1 ಅಂತ ಕರೆಯೋಣ. ಹಾಗಾದರೆ S5 ತೆಗೆದುಕೊಳ್ಳೋಣ. S5 ಇಸ್ ಈಕ್ವಲ್ ಟು 55. S5 ಅಂದರೆ SN ಸೂತ್ರವನ್ನು ಇಲ್ಲಿ ನಾವು ಬಳಕೆ ಮಾಡಿಕೊಳ್ಳೋಣ. 5/2 N/2 ಇಂಟು 2A ಪ್ಲಸ್ ಆಫ್ N ಮೈನಸ್ 1 5 ಮೈನಸ್ 1 4D ಇಸ್ ಈಕ್ವಲ್ ಟು 55. 2A ಪ್ಲಸ್ 4D ಇಸ್ ಈಕ್ವಲ್ ಟು 55. 5/2 ಈ ಕಡೆ ಬಂದರೆ 2/5 ಆಗ್ತದೆ. ಹಾಗಾದರೆ 2A ಪ್ಲಸ್ 4D ಇಸ್ ಈಕ್ವಲ್ ಟು 5 1
5 11 11 22 ಇದನ್ನು ಸಮೀಕರಣ 2 ಅಂತ ಕರೆಯೋಣ. ಹಾಗಾದರೆ ಸಮೀಕರಣ 2ನ್ನು ಇನ್ನೂ ಸ್ವಲ್ಪ ಬದಲಾಯಿಸೋಣ. 2ನ್ನು ಸಾಮಾನ್ಯ ತೆಗೆದರೆ a ಪ್ಲಸ್ 2d = 11 ಇದನ್ನು ಸಮೀಕರಣ 3 ಅಂತ ಕರೆಯೋಣ. ಈಗ ಸಮೀಕರಣ 3ರಲ್ಲಿ ಒಂದನ್ನು ಸೇರಿಸೋಣ. ಯಾಕಂದರೆ ಹಿಂದಿನ ಉದಾಹರಣೆಯಲ್ಲಿ ನಾವು ಎರಡೂ ಒಂದೇ ಚಿಹ್ನೆ ಇರೋದ್ರಿಂದ ಅವುಗಳನ್ನು ಒಂದರಲ್ಲಿ ಕದ್ವಿ. ಎರಡೂ ಬೇರೆ ಬೇರೆ ಚಿಹ್ನೆ ಇರೋದ್ರಿಂದ ಇವೆರಡನ್ನು ಸೇರಿಸಬೇಕು. ಆದ್ದರಿಂದ -a ಪ್ಲಸ್ 2d = 5. ಅದೇ ರೀತಿ a ಪ್ಲಸ್ 2d = 11. ಇವೆರಡನ್ನು ಸೇರಿಸಿದೆ ಪ್ಲಸ್ a ಮೈನಸ್ a ಹೋಗ್ತದೆ. 4d = 16. d ಅಂದರೆ 16ನ್ನು 4ರಿಂದ ಭಾಗಿಸಿದರೆ 4. ಯಾವುದಾದ್ರೂ ಒಂದು ಸಮೀಕರಣವನ್ನು ಬಳಸಿಕೊಳ್ಳೋಣ. ಸಮೀಕರಣ 3ನ್ನು ತೆಗೆದುಕೊಳ್ತೀನಿ. 3ರಿಂದ a ಪ್ಲಸ್ 2d = 11. ಡಿ ಬೆಲೆಯನ್ನು ಹಾಕೋಣ. 2 × 4 ಆಗ್ತದೆ 11ಕ್ಕೆ ಸಮ. a ಪ್ಲಸ್ 8 = 11. a = 11ರಲ್ಲಿ 8ನ್ನು ಕಳೆದರೆ 3. a ಮತ್ತು d ಬಂದಿರೋದ್ರಿಂದ ಸಮಾಂತರ ಶ್ರೇಣಿಯನ್ನು ನಾವು ಸರಳವಾಗಿ ಬರೆಯಬಹುದು. ಆದ್ದರಿಂದ APU ಅಂದರೆ ಸಮಾಂತರ ಶ್ರೇಣಿಯು ಮೊದಲ ಪದ 3, ಅದಕ್ಕೆ 4ನ್ನು ಸೇರಿಸಿದರೆ 7, 7ಕ್ಕೆ 4ನ್ನು ಸೇರಿಸಿದರೆ 11, 11ಕ್ಕೆ 4ನ್ನು ಸೇರಿಸಿದರೆ 15. ಇದೇ ರೀತಿ ಮುಂದುವರಿತಾ ಹೋಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 3 ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 4ನೇ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ. ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯು ಜೂನ್ 2020ರ ಪ್ರಶ್ನೆ ಪತ್ರಿಕೆಯಿಂದ ಆಯ್ದುಕೊಂಡದ್ದು. ಹಾಗಾದರೆ ಕೊಟ್ಟಂತಹ ದತ್ತಾಂಶಗಳನ್ನು ಮೊದಲು ಬರೆದುಕೊಳ್ಳೋಣ. 6ನೇ ಪದ A6 ಪ್ಲಸ್ ಇದೇನಾಗಿದೆ 3ನೇ ಪದಕ್ಕಿಂತ 2ರಷ್ಟಕ್ಕಿಂತ ಅಂದರೆ 2 × A3 ಪ್ಲಸ್ 1 ಹೆಚ್ಚಾಗಿದೆ. ಅದೇ ರೀತಿ 4ನೇ ಪದ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ. ನಾವು ಕಂಡುಹಿಡಿಯಬೇಕಾಗಿದ್ದು 10ನೇ ಪದ A10 = ಎಷ್ಟು. ಹಾಗಾದರೆ ಇಲ್ಲಿ ಬಂದಂತಹ ದತ್ತಾಂಶಗಳಿಂದ ಮೊದಲು a ಮತ್ತು d ಅನ್ನು ಕಂಡುಹಿಡಿದುಕೊಳ್ಳೋಣ. A6 = 2A3 + 1. A6 ಅಂದರೆ a ಪ್ಲಸ್ 5d = 2 × a ಪ್ಲಸ್ 2d ಪ್ಲಸ್ 1. a ಪ್ಲಸ್ 5d = 2a ಪ್ಲಸ್ 4d ಪ್ಲಸ್ 1. ಅದೇ ರೀತಿ ಎಲ್ಲ 2a ಮತ್ತು 4d ಅನ್ನು ಎಡಭಾಗಕ್ಕೆ ತರೋಣ. 2a ಯಲ್ಲಿ a ಕಳೆದರೆ -a ಪ್ಲಸ್ 5d ಯಲ್ಲಿ 4d ಅನ್ನು ಕಳೆದರೆ d = 1. ಇದು ಸಮೀಕರಣ 1 ಅಂತ ಕರೆಯೋಣ. ಅದೇ ರೀತಿ ಇನ್ನೊಂದು ಅಂಶವನ್ನು ಬಳಸಿಕೊಳ್ಳೋಣ. A4 ಪ್ಲಸ್ A5 = 5A2. A4 ಅಂದರೆ a ಪ್ಲಸ್ 3d, A5 ಅಂದರೆ a ಪ್ಲಸ್ 4d = 5 × a ಪ್ಲಸ್ d. a ಪ್ಲಸ್ a 2a ಪ್ಲಸ್ 3d ಪ್ಲಸ್ 4d 7d = 5a ಪ್ಲಸ್ 5d. ಸಮೀಕರಣ ಸರಳೀಕರಣ ಮಾಡ್ಕೊಳ್ಳೋಣ. 5a ಯಲ್ಲಿ 2a ಅನ್ನು ಕಳೆದರೆ 3a, 7d ಯಲ್ಲಿ 5d ಅನ್ನು ಕಳೆದರೆ 2d. ಆದರೆ ಇಲ್ಲಿ -3a ಆಗ್ತದೆ = 0. ಸಮೀಕರಣ ಇದಕ್ಕೆ 2 ಅಂತ ಕರೆಯೋಣ. ಸಮೀಕರಣ 1ನ್ನು ತೆಗೆದುಕೊಳ್ಳೋಣ. -a ಪ್ಲಸ್ d = 1 ಆಗಿದೆ. ಹೌದಾ. ಇದರಲ್ಲಿ -a = 1 ಮೈನಸ್ ಡಿ ಬೇಡ, ಪ್ಲಸ್ ಡಿ = 1 ಪ್ಲಸ್ a. ಈ ಬೆಲೆಯನ್ನು ಸಮೀಕರಣ 2ರಲ್ಲಿ ಹಾಕೋಣ. ಆದ್ದರಿಂದ -3a ಪ್ಲಸ್ 2 × 1 ಪ್ಲಸ್ a = 0. -3a ಪ್ಲಸ್ 2 × 2
ಪ್ಲಸ್ 2a ಇಸ್ ಈಕ್ವಲ್ ಟು 0 ಮೈನಸ್ 3a ಪ್ಲಸ್ 2a ಇಸ್ ಈಕ್ವಲ್ ಟು ಮೈನಸ್ 2. ಇದರಲ್ಲಿ ವ್ಯತ್ಯಾಸವನ್ನು ತೆಗೆದುಕೊಂಡ್ರೆ ಮೈನಸ್ ಎ ಇಸ್ ಈಕ್ವಲ್ ಟು ಮೈನಸ್ 2 ಅಂದರೆ ಎ ಇಸ್ ಈಕ್ವಲ್ ಟು 2 ಬರ್ತದೆ. ಹಾಗಾದರೆ ಸಮೀಕರಣ 1 ಬಳಸ್ಕೊಳ್ಳೋಣ. 1ರಿಂದ ಮೈನಸ್ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 1 ಅಂದರೆ ಮೈನಸ್ 2 ಪ್ಲಸ್ ಡಿ ಇಸ್ ಈಕ್ವಲ್ ಟು 1 ಅಂದರೆ ಡಿ ಇಸ್ ಈಕ್ವಲ್ ಟು 1 ಪ್ಲಸ್ 2 ಈ ಕಡೆ ಮೈನಸ್ 2 ಈ ಕಡೆ ಬಂದರೆ ಪ್ಲಸ್ 1 ಪ್ಲಸ್ 2 3 ಆಗ್ತದೆ. ಹಾಗಾದರೆ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಬಂದಿರೋದ್ರಿಂದ 10ನೇ ಪದವನ್ನು ಲೆಕ್ಕಿಸೋಣ. a10 ಇಸ್ ಈಕ್ವಲ್ ಟು ಎ ಪ್ಲಸ್ 9d. ಎ ಮತ್ತು ಡಿ ಬೆಲೆ ಹಾಕೋಣ. 2 ಪ್ಲಸ್ 9 ಇಂಟು 3 2 ಪ್ಲಸ್ 9 3 27 27 2 29. ಆದ್ದರಿಂದ ಸಮಾಂತರ ಶ್ರೇಣಿಯ 10ನೇ ಪದ 29 ಆಗಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯ ಪಿನೇ ಕ್ಯೂನೇ ಮತ್ತು ಆರನೇ ಪದಗಳು ಕ್ರಮವಾಗಿ ಎ ಬಿ ಮತ್ತು ಸಿಗಳಾದಾಗ ಎ ಇಂಟು ಕ್ಯೂ ಮೈನಸ್ ಆರ್ ಪ್ಲಸ್ ಬಿ ಇಂಟು ಆರ್ ಮೈನಸ್ ಪಿ ಪ್ಲಸ್ ಸಿ ಇಂಟು ಪಿ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು 0 ಎಂದು ಸಾಧಿಸಿ. ಈ ಪ್ರಶ್ನೆಯು ಮಾದರಿ ಪ್ರಶ್ನೆ ಪತ್ರಿಕೆ 2020ರಿಂದ ಪಡೆದುಕೊಂಡಿದ್ದು. ಹಾಗಾದರೆ ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ಮೊದಲಿಗೆ ಕೊಟ್ಟಿರುವಂತಹ ದತ್ತಾಂಶ ಪಿನೇ ಪದ ಅಂದರೆ ಎ ಪಿ ಇಸ್ ಈಕ್ವಲ್ ಟು ಎ. ಇದನ್ನು ಬಿಡಿಸಿಕೊಳ್ಳೋಣ. ಇಲ್ಲಿ ಎ ಇರೋದ್ರಿಂದ ಮೊದಲ ಪದ ಕ್ಯಾಪಿಟಲ್ ಎ ಅಂತ ತೆಗೆದುಕೊಳ್ತೀನಿ. ಎ ಪ್ಲಸ್ ಆಫ್ ಪಿ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಎ. ಅದೇ ರೀತಿ ಕ್ಯೂನೇ ಪದ ಎ ಕ್ಯೂ ಇಸ್ ಈಕ್ವಲ್ ಟು ಬಿ. ಇದನ್ನು ಬಿಡಿಸ್ಕೊಳ್ಕೊಳ್ತೀನಿ. ಎ ಪ್ಲಸ್ ಆಫ್ ಕ್ಯೂ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಬಿ. ಅದೇ ರೀತಿ ಎ ಆರ್ ಇಸ್ ಈಕ್ವಲ್ ಟು ಸಿ. ಇದನ್ನು ಕೂಡ ಬಿಡಿಸಿ ಬರೆದುಕೊಳ್ಳೋಣ. ಎ ಪ್ಲಸ್ ಆಫ್ ಆರ್ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಸಿ. ಹಾಗಾದರೆ ಈ ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಮೊದಲು ಎಡಭಾಗವನ್ನು ತೆಗೆದುಕೊಳ್ಳೋಣ. ಎಡಭಾಗವನ್ನು ಬರೆದುಕೊಳ್ಳೋಣ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎ ಇಂಟು ಕ್ಯೂ ಮೈನಸ್ ಆರ್ ಪ್ಲಸ್ ಬಿ ಇಂಟು ಆರ್ ಮೈನಸ್ ಪಿ ಪ್ಲಸ್ ಸಿ ಇಂಟು ಪಿ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು ಬಲಭಾಗವನ್ನು ಬೇಡ ಎಡಭಾಗವನ್ನು ಮಾತ್ರ ತೆಗೆದುಕೊಳ್ಳೋಣ. ಇವುಗಳನ್ನು ಗುಣಾಕಾರ ಮಾಡಿಕೊಳ್ಳೋಣ. ಎ ಇಂಟು ಕ್ಯೂ ಮೈನಸ್ ಎ ಆರ್, ಅದೇ ರೀತಿ ಬಿ ಇಂಟು ಆರ್ ಮೈನಸ್ ಬಿ ಇಂಟು ಪಿ ಪ್ಲಸ್ ಸಿ ಇಂಟು ಪಿ ಮೈನಸ್ ಸಿ ಇಂಟು ಕ್ಯೂ. ಸಾಮಾನ್ಯವನ್ನು ಮೊದಲು ಒಂದೇ ರೀತಿ ಇರುವಂಥ ಪದಗಳನ್ನು ಮೊದಲಿಗೆ ಬರೆದುಕೊಳ್ಳೋಣ. ಸಿ ಪಿ ಮೈನಸ್ ಡಿ ಪಿ ಪ್ಲಸ್ ಕ್ಯೂ ಮೊದಲಿಗೆ ಬರ್ಕೊಳ್ಳೋಣ. ಎ ಕ್ಯೂ ಮೈನಸ್ ಸಿ ಕ್ಯೂ. ಅದೇ ರೀತಿ ಬಿ ಆರ್ ಮೈನಸ್ ಎ ಆರ್ ಸಾಮಾನ್ಯವನ್ನು ತೆಗೆದುಕೊಳ್ಳೋಣ. ಇವೆರಡರಲ್ಲಿ ಸಾಮಾನ್ಯ ಪಿ, ಅದರ ಸಿ ಮೈನಸ್ ಬಿ ಇಂಟು ಪಿ ಪ್ಲಸ್ ಅದೇ ರೀತಿ ಎ ಮೈನಸ್ ಸಿ ಇಂಟು ಕ್ಯೂ ಪ್ಲಸ್ ಅದೇ ರೀತಿ ಬಿ ಮೈನಸ್ ಎ ಇಂಟು ಆರ್. ಹಾಗಾದರೆ ಸಿ ಅಂದರೆ ಅದು ಎ ಆರ್ ಮೈನಸ್ ಬಿ ಅಂದರೆ ಎ ಕ್ಯೂ ಇಂಟು ಪಿ ಪ್ಲಸ್ ಎ ಅಂದರೆ ಎ ಪಿ ಮೈನಸ್ ಎ ಆರ್ ಇಂಟು ಕ್ಯೂ ಪ್ಲಸ್ ಬಿ ಅಂದರೆ ಎ ಕ್ಯೂ ಮೈನಸ್ ಎ ಪಿ ಇಂಟು ಆರ್. ಇವುಗಳನ್ನು ಬಿಡಿಸ್ಕೊಳ್ಳೋಣ. ಎ ಆರ್ ಅಂದರೆ ಎ ಪ್ಲಸ್ ಆಫ್ ಆರ್ ಮೈನಸ್ 1 ಇಂಟು ಡಿ ಮೈನಸ್ ಎ ಕ್ಯೂವನ್ನು ಎಲ್ಲವನ್ನು ಮೈನಸ್ ಬಿಡೋಣ. ಮೊದಲಿಗೆ ಮೈನಸ್ ಎ ಮೈನಸ್ ಆಫ್ ಕ್ಯೂ ಮೈನಸ್ 1 ಇಂಟು ಡಿ, ಇದು ಇದಕ್ಕೆ ಗುಣಾಕಾರ ಪಿ ಪ್ಲಸ್
ಅದೇ ರೀತಿ ಇನ್ನೊಂದನ್ನು ಬಿಡಿಸ್ಕೊಳ್ಳೋಣ. ಎ ಪ್ಲಸ್ ಆಫ್ ಪಿ ಮೈನಸ್ 1 ಇಂಟು ಡಿ ಮೈನಸ್ ಎ ಆರ್ ಅಂದರೆ ಕ್ಯಾಪಿಟಲ್ ಎ ಪ್ಲಸ್ ಆಫ್ ಮೈನಸ್ ಇರೋದ್ರಿಂದ ಇವೆಲ್ಲವನ್ನು ಮೊದಲಿಗೆ ಮೈನಸ್ ಬರ್ಕೊಂಡ್ಬಿಡೋಣ. ಮೈನಸ್ ಎ ಇಂಟು ಮೈನಸ್ ಆಫ್ ಆರ್ ಮೈನಸ್ 1 ಇಂಟು ಡಿ. ಮೂರನೇ ಬ್ರಾಕೆಟನ್ನು ಕೂಡ ಬಿಡಿಸ್ಕೊಳ್ಳೋಣ. ಎ ಕ್ಯೂ ಎ ಪ್ಲಸ್ ಆಫ್ ಕ್ಯೂ ಮೈನಸ್ 1 ಇಂಟು ಡಿ ಮೈನಸ್ ಆಫ್ ಕ್ಯಾಪಿಟಲ್ ಎ ಮೈನಸ್ ಆಫ್ ಪಿ ಮೈನಸ್ 1 ಇಂಟು ಡಿ ಇವಕ್ಕೆ ಆರ್ ಗುಣಾಕಾರ. ಇದನ್ನು ಸರಳೀಕರಣ ಮಾಡಿಕೊಳ್ಳೋಣ. ಎ ಎಲ್ಲ ಕಡೆ ಹೋಗ್ಬಿಡ್ತದೆ, ಆದ್ದರಿಂದ ಉಳಿಯೋದು ಆರ್ ಮೈನಸ್ 1 ಇಂಟು ಡಿ ಮೈನಸ್ ಆಫ್ ಕ್ಯೂ ಮೈನಸ್ 1 ಇಂಟು ಡಿ ಮೊದಲನೆಯ ಬ್ರಾಕೆಟ್ ಪ್ಲಸ್ ಎರಡನೆಯ ಬ್ರಾಕೆಟ್ ಪಿ ಮೈನಸ್ 1 ಇಂಟು ಡಿ ಮೈನಸ್ ಆಫ್ ಆರ್ ಮೈನಸ್ 1 ಇಂಟು ಡಿ ಮೂರನೆಯ ಬ್ರಾಕೆಟ್ ಕ್ಯೂ ಮೈನಸ್ 1 ಇಂಟು ಡಿ ಮೈನಸ್ ಪಿ ಮೈನಸ್ 1 ಇಂಟು ಡಿ ಇಂಟು ಇವೆಲ್ಲ ಪದಗಳಿಗೆ ಪಿ ಕ್ಯೂ ಮತ್ತು ಆರ್ನ ಗುಣಾಕಾರ ಇದೆ. ಇದನ್ನು ಸರಳೀಕರಣ ಮಾಡೋಣ. ಆರ್ ಇಂಟು ಡಿ ಆರ್ ಡಿ ಮೈನಸ್ ಡಿ ಆರ್ ಡಿ ಮೈನಸ್ ಡಿ ಮೈನಸ್ ಕ್ಯೂ ಡಿ ಪ್ಲಸ್ ಡಿ, ಯಾಕಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಅದೇ ರೀತಿ ಎರಡನೇ ಬ್ರಾಕೆಟನ್ನು ಬಿಡಿಸ್ಕೊಳ್ಳೋಣ. ಪಿ ಡಿ ಮೈನಸ್ ಡಿ ಮೈನಸ್ ಆರ್ ಡಿ ಪ್ಲಸ್ ಡಿ ಮೂರನೇ ಬ್ರಾಕೆಟನ್ನು ಬಿಡಿಸ್ಕೊಳ್ಳೋಣ. ಕ್ಯೂ ಡಿ ಮೈನಸ್ ಡಿ ಮೈನಸ್ ಪಿ ಡಿ ಪ್ಲಸ್ ಡಿ. ಮತ್ತೆ ಸರಳೀಕರಣ ಮಾಡೋಣ. ಬ್ರಾಕೆಟ್ನಲ್ಲಿ ಆರ್ ಡಿ ಮೈನಸ್ ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್ ಆಗ್ತದೆ. ಕ್ಯೂ ಡಿ ಪ್ಲಸ್ ಆಫ್ ಪಿ ಡಿ ಮೈನಸ್ ಆರ್ ಡಿ ಡಿ ಕ್ಯಾನ್ಸಲ್ ಆಗ್ತದೆ. ಮೂರನೇ ಬ್ರಾಕೆಟ್ನಲ್ಲಿ ಡಿ ಕ್ಯಾನ್ಸಲ್ ಆಗಿ ಪ್ಲಸ್ ಆಫ್ ಕ್ಯೂ ಡಿ ಮೈನಸ್ ಪಿ ಡಿ. ಇವೆಲ್ಲವನ್ನು ಗುಣಾಕಾರ ಮಾಡ್ಕೊ. ಇವೆಲ್ಲಕ್ಕೆ ಇದಕ್ಕೆ ಪಿ ಗುಣಿಸು, ಇದಕ್ಕೆ ಕ್ಯೂ ಗುಣಿಸು, ಇದಕ್ಕೆ ಆರ್ ಗುಣಿಸು. ಇವೆಲ್ಲವನ್ನು ಗುಣಿಸ್ಕೊಳ್ಳೋಣ. ಪಿ ಆರ್ ಡಿ ಮೈನಸ್ ಪಿ ಕ್ಯೂ ಡಿ ಪ್ಲಸ್ ಪಿ ಇಂಟು ಕ್ಯೂ ಇಂಟು ಡಿ ಮೈನಸ್ ಕ್ಯೂ ಇಂಟು ಆರ್ ಇಂಟು ಡಿ. ಮೂರನೇ ಬ್ರಾಕೆಟ್ನ ಬಿಡಿಸ್ಕೊಳ್ಳೋಣ. ಕ್ಯೂ ಆರ್ ಡಿ ಪ್ಲಸ್ ಮೈನಸ್ ಪಿ ಆರ್ ಡಿ ಪ್ಲಸ್ ಪಿ ಆರ್ ಡಿ ಮೈನಸ್ ಪಿ ಆರ್ ಡಿ ಮೈನಸ್ ಪಿ ಕ್ಯೂ ಡಿ ಪ್ಲಸ್ ಪಿ ಕ್ಯೂ ಡಿ. ಅದೇ ರೀತಿ ಮೈನಸ್ ಕ್ಯೂ ಆರ್ ಡಿ ಪ್ಲಸ್ ಕ್ಯೂ ಆರ್ ಡಿ ಕ್ಯಾನ್ಸಲ್ ಆಗಿ ಕೊನೆಯಲ್ಲಿ 0 ಉಳಿತದೆ. ಇದು ಆರ್ ಎಚ್ ಎಸ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 5 ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ 33 ಆಗಿದೆ. ಮೊದಲನೇ ಪದ ಮತ್ತು ಮೂರನೇ ಪದಗಳ ಗುಣಲಬ್ಧವು ಅದರ ಎರಡನೇ ಪದಕ್ಕಿಂತ 29 ಹೆಚ್ಚಾಗಿದ್ದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯು ಮಾದರಿ ಪ್ರಶ್ನೆ ಪತ್ರಿಕೆ 2020ರಿಂದ ಪಡೆದಿದ್ದು. ಹಾಗಾದರೆ ಕೊಟ್ಟಂತಹ ದತ್ತಾಂಶಗಳನ್ನು ಮೊದಲು ಬರೆದುಕೊಳ್ಳೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ, ಹಾಗಾದರೆ S3ಯನ್ನು ಬರ್ಕೊಳ್ಳೋಣ. S3 = 33. ಅದೇ ರೀತಿ ಮೊದಲನೇ ಮತ್ತು ಮೂರನೇ ಪದಗಳ ಗುಣಲಬ್ಧ ಅಂದರೆ A1 ಇಂಟು A3 = ಎರಡನೇ ಪದಕ್ಕಿಂತ ಅಂದರೆ A2ಗಿಂತ 29 ಹೆಚ್ಚಾಗಿದೆ. ನಾವು ಸಮಾಂತರ ಶ್ರೇಣಿಯನ್ನು ಬರಿಬೇಕು. ಹಾಗಾದರೆ ಕೊಟ್ಟಂಥ ದತ್ತಾಂಶಗಳಿಂದ ಸಮಾಂತರ ಶ್ರೇಣಿ ಬರಿಬೇಕಾದ್ರೆ ಎ ಅಂದರೆ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಲೆಕ್ಕಿಸಬೇಕು. ಮೊದಲಿಗೆ S3ಯನ್ನು ತೆಗೆದುಕೊಳ್ಳೋಣ. S3 = 33. S3 ಅಂದರೆ A1 ಪ್ಲಸ್ A2 ಪ್ಲಸ್ A3 = 33. ಇಲ್ಲಿ SN ಸೂತ್ರವನ್ನು ಕೂಡ ಹಾಕ್ಬೋದು, ಆದರೆ ನಾನು ಇದನ್ನೇ ಬಳಸ್ತೀನಿ. A1 ಅಂದರೆ ಮೊದಲ ಪದ A ಪ್ಲಸ್ A2 ಅಂದರೆ A ಪ್ಲಸ್ ಡಿ, A3 ಅಂದರೆ A ಪ್ಲಸ್ 2D = 33. A ಪ್ಲಸ್ A ಪ್ಲಸ್ A
3a ಅದೇ ರೀತಿ ಪ್ಲಸ್ 3d ಈಸ್ ಈಕ್ವಲ್ ಟು 33. a ಪ್ಲಸ್ ಡಿಯಲ್ಲಿ 3 ಸಾಮಾನ್ಯ ತೆಗೆದ್ರೆ a ಪ್ಲಸ್ ಡಿ, 3 ಈ ಕಡೆ ಇಲ್ಲಿ ಸಾಮಾನ್ಯ ತೆಗೆದ್ರೆ 11. ಇದನ್ನು ಸಮೀಕರಣ 1 ಅಂತ ಕರೆಯೋಣ. ಹಾಗಾದರೆ ಎರಡನೇ ಅಂಶ ಇಲ್ಲಿ ನೋಡಿ, ಡಿಯನ್ನು ನಾನು ಹೀಗೆ ಬರ್ಕೊಂಡ್ಬಿಡ್ತೀನಿ. 11 ಮೈನಸ್ ಎ ಆಗುತ್ತೆ. ಇದನ್ನು ಸಮೀಕರಣ 2 ಅಂತ ಕರಿತೀನಿ. ಹಾಗಾದರೆ ಇನ್ನೊಂದನ್ನು ಬಳಸ್ಕೊಳ್ಳೋಣ. a1 ಇಂಟು a3 ಈಸ್ ಈಕ್ವಲ್ ಟು a2 ಪ್ಲಸ್ 29. ಇದನ್ನು ವಿಸ್ತರಿಸೋಣ. a1 ಅಂದರೆ a ಗುಣಿಸು a ಪ್ಲಸ್ 3 ಅಂದರೆ a ಪ್ಲಸ್ 2d ಈಸ್ ಈಕ್ವಲ್ ಟು a ಪ್ಲಸ್ ಡಿ ಪ್ಲಸ್ 29. ಹಾಗಾದರೆ a ಇಂಟು a ಪ್ಲಸ್ 2d ಈಸ್ ಈಕ್ವಲ್ ಟು a ಪ್ಲಸ್ ಡಿ ಎರಡನೇ ಪದ ಸಮೀಕರಣ 1ರಿಂದ 11 ಆಗ್ತದೆ. 11 ಇಂಟು 29. ಆದ್ದರಿಂದ a ಇಂಟು a ಪ್ಲಸ್ 2d ಈಸ್ ಈಕ್ವಲ್ ಟು 29ನ್ನು 11ರಲ್ಲೇ ಕೂಡಿಸಿ 11ಕ್ಕೆ ನಾವು ಸೇರಿಸಿದರೆ ಅದು 40 ಆಗ್ತದೆ. ಹಾಗಾದರೆ a ಇಂಟು a ಪ್ಲಸ್ 2d ಈಸ್ ಈಕ್ವಲ್ ಟು 40. ಇಲ್ಲಿ ಗುಣಿಸೋಣ. a ಇಂಟು a ಸ್ಕ್ವೇರ್ ಪ್ಲಸ್ 2a ಡಿ ಎ ಈಸ್ ಈಕ್ವಲ್ ಟು 40. ಸಮೀಕರಣ 1ರಿಂದ ಡಿ ಬೆಲೆ ಹಾಕೋಣ. a ಸ್ಕ್ವೇರ್ ಪ್ಲಸ್ ಆಫ್ 2 ಇಂಟು 11 ಮೈನಸ್ a ಇಂಟು a ಈಸ್ ಈಕ್ವಲ್ ಟು 40. a ಸ್ಕ್ವೇರ್ ಪ್ಲಸ್ 2a ಇಂಟು 11 ಮೈನಸ್ a ಈಸ್ ಈಕ್ವಲ್ ಟು 40. ಇದನ್ನು ಕೂಡ ಗುಣಿಸೋಣ. a ಸ್ಕ್ವೇರ್ ಪ್ಲಸ್ ಆಫ್ 2a ಇಂಟು 11 22a ಮೈನಸ್ 2a ಸ್ಕ್ವೇರ್ ಈಸ್ ಈಕ್ವಲ್ ಟು 40. ಹಾಗಾದರೆ a ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಪ್ಲಸ್ 22a ಈಸ್ ಈಕ್ವಲ್ ಟು 40. ಹಾಗಾದರೆ ಇದನ್ನು ವರ್ಗ ಸಮೀಕರಣ ರೂಪಕ್ಕಾದರೆ a ಸ್ಕ್ವೇರ್ ಮೈನಸ್ 22a ಪ್ಲಸ್ 40 ಈಸ್ ಈಕ್ವಲ್ ಟು 0. ಹಾಗಾದರೆ ಈ ವರ್ಗ ಸಮೀಕರಣವನ್ನು ಬಿಡಿಸೋಣ. 40ನ್ನು ಎರಡು ಸಂಖ್ಯೆಗಳು ಕೂಡಿಸಿದರೆ 22 ಬರಬೇಕು. ಅವೆರಡನ್ನು ಗುಣಿಸಿದರೆ 40 ಬರಬೇಕಂದ್ರೆ 20 ಇಂಟು 2 40 ಆಗುತ್ತದೆ. ಹಾಗಾದರೆ a ಸ್ಕ್ವೇರ್ ಮೈನಸ್ 20a ಮೈನಸ್ 2a ಪ್ಲಸ್ 40 ಈಸ್ ಈಕ್ವಲ್ ಟು 0. ಇವೆರಡರಲ್ಲಿ ಸಾಮಾನ್ಯ ತೆಗೆದುಕೊಳ್ಳೋಣ. a ಸ್ಕ್ವೇರ್ ಮೈನಸ್ 20a a ಸಾಮಾನ್ಯ ತೆಗೆದರೆ a ಮೈನಸ್ 20. ಅದೇ ರೀತಿ ಈ ಅಂಶದಲ್ಲಿ ಸಾಮಾನ್ಯ ತೆಗೆದರೆ ಮೈನಸ್ 2ನ್ನು ಹೊರಗೆ ಬರ್ತದೆ. ಒಳಗಡೆ ಉಳಿಯೋದು a ಮೈನಸ್ 20 ಈಸ್ ಈಕ್ವಲ್ ಟು 0. ಎರಡರಲ್ಲಿ ಸಾಮಾನ್ಯ a ಮೈನಸ್ 20. ಇಲ್ಲಿ ಉಳಿಯುವಂಥ ಅಂಶಗಳು a ಮೈನಸ್ 2 ಈಸ್ ಈಕ್ವಲ್ ಟು 0. ಹಾಗಾದರೆ a ಮೈನಸ್ 20 ಈಸ್ ಈಕ್ವಲ್ ಟು 0 ಅಥವಾ a ಮೈನಸ್ 2 ಈಸ್ ಈಕ್ವಲ್ ಟು 0. ಹಾಗಾದರೆ a ಈಸ್ ಈಕ್ವಲ್ ಟು 20 ಅಥವಾ a ಈಸ್ ಈಕ್ವಲ್ ಟು 2 ಆಗಿದೆ. ಒಂದು ವೇಳೆ a ಅನ್ನು ನಾನು 20 ಅಂತ ತೆಗೆದುಕೊಂಡ್ರೆ a 20 ಆದಾಗ ಡಿ ಅನ್ನು ತೆಗೆದುಕೊಂಡಿರೋಣ. ಡಿ ಈಸ್ ಈಕ್ವಲ್ ಟು 11 ಮೈನಸ್ a ಅಂದರೆ 11 ಮೈನಸ್ 20 ಅಂದರೆ ಮೈನಸ್ 9. ಹಾಗಾದರೆ ಡಿ ಈಸ್ ಈಕ್ವಲ್ ಟು ಮೈನಸ್ 9. ಹಾಗಾದರೆ ಆದ್ದರಿಂದ ಎ ಪಿ ಯು ಮೊದಲ ಪದ a 20, ಅದರಲ್ಲಿ 9ನ್ನು ಕಳಿಬೇಕು. 20ರಲ್ಲಿ 9ನ್ನು ಕಳೆದರೆ 11, 11ರಲ್ಲಿ 9ನ್ನು ಕಳೆದರೆ 2 ಮುಂದುವರಿತಾ ಹೋಗ್ತದೆ. ಒಂದು ವೇಳೆ ಏನು ನಾವು 2 ಅಂತ ತೆಗೆದುಕೊಂಡ್ರೆ ಅಂದರೆ a ಈಸ್ ಈಕ್ವಲ್ ಟು 2 ಆದಾಗ ಡಿ ಈಸ್ ಈಕ್ವಲ್ ಟು 11 ಮೈನಸ್ a ಅಂದರೆ 11 ಮೈನಸ್ 2 ಅಂದರೆ 9. ಆದ್ದರಿಂದ ಎ ಪಿ ಯು ಮೊದಲ ಪದ 2, ವ್ಯತ್ಯಾಸ ಕೂಡಿಸ್ಬೇಕು. 11 2 2 1 11 9 11 11ಕ್ಕೆ 9ನ್ನು ಕೂಡಿಸಿದರೆ 20. ಇದೇ ರೀತಿ ಮುಂದುವರಿತಾ ಹೋಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಪ್ರಶ್ನೆ ಸಂಖ್ಯೆ 6 ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 8 ಪದಗಳ ಮೊತ್ತ 136 ಮತ್ತು ಅದರ ಮೊದಲ 15 ಪದಗಳವರೆಗಿನ ಮೊತ್ತ 465 ಆದರೆ ಶ್ರೇಣಿಯ ಮೊದಲ 25 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯು ಮಾದರಿ ಪ್ರಶ್ನೆ ಪತ್ರಿಕೆ 2 2020ರಿಂದ ಪಡೆದಿದ್ದು. ಹಾಗಾದರೆ ಮೊದಲಿಗೆ ಕೊಟ್ಟಂಥ ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ಕೊಟ್ಟಂಥ ದತ್ತಾಂಶಗಳು ಮೊದಲ 8 ಪದಗಳ ಮೊತ್ತ S8 = 136. ಅದೇ ರೀತಿ ಮೊದಲ 15 ಪದಗಳ ಮೊತ್ತ S15 = 465 ಆದರೆ ಮೊದಲ 25 ಪದಗಳು S25 ಎಷ್ಟು? ಈ ಕೊಟ್ಟಂಥ ದತ್ತಾಂಶಗಳಿಂದ ನಾವು 25ನೇ ಪದವನ್ನು ಲೆಕ್ಕಿಸಬೇಕು ಅಂದರೆ ಎ ಮತ್ತು ಡಿ ಗೊತ್ತಿರಬೇಕು. ಕೊಟ್ಟಂಥ ಅಂಶಗಳಿಂದ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಲೆಕ್ಕಿಸೋಣ. S8 = SN ಸೂತ್ರಗಳನ್ನು ಬಳಸ್ತೀನಿ. n/2 ಅಂದರೆ n/2 ಇಂಟು 2a ಪ್ಲಸ್ ಆಫ್ n-1 ಅಂದರೆ n2 - 1 ಇಂಟು ಡಿ. ಇದನ್ನು ಸರಳೀಕರಿಸೋಣ. S8 ಅಂದರೆ 136 n/2 ಅಂದರೆ 4 ಇನ್ ಬ್ರಾಕೆಟ್ 2a ಪ್ಲಸ್ 7 8 - 1 ಅಂದರೆ 7 ಇಂಟು ಡಿ. 2a ಪ್ಲಸ್ 7d = 136/4. ಹಾಗಾದರೆ 4 3 12 4 4 16. 2a ಪ್ಲಸ್ 7d = 34. ಇದು ಸಮೀಕರಣ 1 ಅಂತ ಬರೆಯೋಣ. ಅದೇ ರೀತಿ S15 ತೆಗೆದುಕೊಳ್ಳೋಣ. S15 = n/2 ಅಂದರೆ 15/2 ಇಂಟು 2a ಪ್ಲಸ್ ಆಫ್ n-1 ಅಂದರೆ 15 - 1 ಇಂಟು ಡಿ. S15 ಅಂದರೆ 465 = 15/2 ಇಂಟು 2a ಪ್ಲಸ್ 15 - 1 ಅಂದರೆ 14 ಡಿ. ಅಂದರೆ 2a ಪ್ಲಸ್ 14d = 465 ಇಂಟು 2/15. ಇದನ್ನು ಮತ್ತೆ ಸರಳೀಕರಿಸಿದರೆ 2a ಪ್ಲಸ್ 14d = 15ನ್ನು 465ಕ್ಕೆ ಭಾಗಿಸಿದರೆ 15 3 45 15 15 ಇಂಟು 2 ಅಂದರೆ 62. ಹಾಗಾದರೆ 2a ಪ್ಲಸ್ 14d = 62. ಇದನ್ನು ಸಮೀಕರಣ 2 ಅಂತ ಕರೆಯೋಣ. ಈಗ ಸಮೀಕರಣ 2ರಲ್ಲಿ 1 ಕಳೆಯೋಣ. ಸಮೀಕರಣ 2 - 1ರಿಂದ ಸಮೀಕರಣ 2 ಈ ರೀತಿಯಾಗಿ ಬಂದಿದೆ. 2a ಪ್ಲಸ್ 14d = 62. ಸಮೀಕರಣ 1 ಕೂಡ ಬಂದಿದೆ. 2a ಪ್ಲಸ್ 7d = ನಾವು ಬಂದಿರುವಂತಹ ಬೆಲೆ 34. ಇವುಗಳನ್ನು ಕಳೆಯೋಣ. ಇವೆರಡನ್ನು ಕಳೆದ್ರೆ ಮೈನಸ್ 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 2a ಹೋಗ್ತದೆ. 14ರಲ್ಲಿ 7 ಕಳೆದ್ರೆ 7d = 62ರಲ್ಲಿ 34 ಕಳೆದ್ರೆ 28. ಆದ್ದರಿಂದ d = 28ನ್ನು 7ರಲ್ಲಿ ಭಾಗಿಸಿದರೆ 4. ಇದನ್ನು ಸಮೀಕರಣ 1ರಲ್ಲಿ ಹಾಕಿ a ಅನ್ನು ಪಡೆಯೋಣ. ಸಮೀಕರಣ 1ರಿಂದ 2a ಪ್ಲಸ್ 7d = 34. ಹಾಗಾದರೆ 2a ಪ್ಲಸ್ 7 ಇಂಟು 4 = 34. 2a ಪ್ಲಸ್ 7 28 = 34. 2a = 34 ಮೈನಸ್ 28. ಇದರ ಬೆಲೆ 6. 2a 6 ಅಂದರೆ a = 6/2 ಅಂದರೆ 3. ಹಾಗಾದರೆ ಮೊದಲನೇ ಪದ 3. ಇಲ್ಲಿ ವ್ಯತ್ಯಾಸ 4. ಮೊದಲ ಪದ 3 ಬಂದಿರೋದ್ರಿಂದ ನಾವು ಈಗ S25 ಕಂಡುಹಿಡಿಯೋಣ. S25 = n/2 ಅಂದರೆ 25/2 ಇಂಟು 2 ಇಂಟು a ಅಂದರೆ 3 ಪ್ಲಸ್ ಆಫ್ n-1 ಅಂದರೆ 25 - 1 ಇಂಟು d ಅಂದರೆ 4. 25/2 ಇಂಟು 2 3 6 ಪ್ಲಸ್
24 ಇಂಟು 4 25/2 ಇಂಟು 6 ಪ್ಲಸ್ 24 ನಾಗಲೇ 96 25/2 96ನ್ನು 6ನ್ನು ಸೇರಿಸಿದರೆ 102 102ನ್ನು 2ರಿಂದ ಭಾಗಿಸಿದರೆ 51. ಆದ್ದರಿಂದ 25 ಇಂಟು 51 ಇವುಗಳ ಒಟ್ಟು ಮೊತ್ತ ಅಂದರೆ S25 1275 ಆಗ್ತದೆ. ಆದ್ದರಿಂದ ಸಮಾಂತರ ಶ್ರೇಣಿಯ ಮೊದಲ 25 ಪದಗಳ ಮೊತ್ತ =1275 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 7 ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 5ನೇ ಮತ್ತು 9ನೇ ಪದಗಳ ಮೊತ್ತ 40 ಹಾಗೂ 8ನೇ ಮತ್ತು 14ನೇ ಪದಗಳ ಮೊತ್ತ 64 ಆಗಿದೆ. ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ 2020ರ 2ನೇ ಪತ್ರಿಕೆಯಿಂದ ಪಡೆದದ್ದು. ಹಾಗಾದರೆ ಕೊಟ್ಟಂತಹ ದತ್ತಾಂಶಗಳನ್ನು ಮೊದಲು ಬರ್ಕೊಳ್ಳೋಣ. ಕೊಟ್ಟಂತಹ ದತ್ತಾಂಶಗಳು 5ನೇ ಮತ್ತು 9ನೇ ಪದಗಳು ಅಂದರೆ A5 ಪ್ಲಸ್ A9 ಇವುಗಳ ಮೊತ್ತ 40. ಅದೇ ರೀತಿ 8ನೇ ಅಂದರೆ A8 ಪ್ಲಸ್ 14ನೇ ಪದ A14 ಎರಡನ್ನು ಕೂಡಿಸಿದರೆ 64. ನಾವು ಕಂಡುಹಿಡಿಯಬೇಕಾಗಿದ್ದು ಮೊದಲ 20 ಪದಗಳ ಮೊತ್ತ ಅಂದರೆ S20 ಎಷ್ಟು. ಹಾಗಾದರೆ ನಾವಿಲ್ಲಿ ಎಯನ್ನು ಕಂಡುಹಿಡಿಯಬೇಕು, ಜೊತೆಗೆ ಡಿಯನ್ನು ಕಂಡುಹಿಡಿಯಬೇಕು. ಎ ಮತ್ತು ಡಿಯನ್ನು ಕಂಡುಹಿಡಲಿಕ್ಕೆ ಕೊಟ್ಟಂಥ ಅಂಶಗಳನ್ನು ನಾವಿಲ್ಲಿ ಬಳಕೆ ಮಾಡಿಕೊಳ್ಳೋಣ. ಹಾಗಾದರೆ ಕೊಟ್ಟಂಥ ಅಂಶಗಳನ್ನೇ ಮೊದಲನೇ ತೆಗೆದುಕೊಳ್ಳೋಣ. A5 ಪ್ಲಸ್ A9 40. A5 ಅಂದರೆ A ಪ್ಲಸ್ 4D ಪ್ಲಸ್ A9 ಅಂದರೆ A ಪ್ಲಸ್ 8D 40. A ಪ್ಲಸ್ A 2A ಪ್ಲಸ್ 12D 40. ಇವೆರಡರಲ್ಲಿ 2ನ್ನು ತೆಗೆದರೆ A ಪ್ಲಸ್ 6D 20. ಇದು ಸಮೀಕರಣ 1 ಅಂತ ಕರೆಯೋಣ. ಅದೇ ರೀತಿ ಇನ್ನೊಂದನ್ನು ಬಳಸಿಕೊಳ್ಳೋಣ. ಈಗ A8 ಪ್ಲಸ್ A14 64. A8 ಅಂದರೆ A ಪ್ಲಸ್ 7D. A14 ಅಂದರೆ A ಪ್ಲಸ್ 13D 64. A ಪ್ಲಸ್ A 2A ಪ್ಲಸ್ 13 7 20D 64. ಎಲ್ಲರಲ್ಲಿ 2ನ್ನು ಸಾಮಾನ್ಯ ತೆಗೆದರೆ A ಪ್ಲಸ್ 10D 32. ಇದಕ್ಕೆ ಸಮೀಕರಣ 2 ಅಂತ ಕರೆಯೋಣ. ಸಮೀಕರಣ 2ರಲ್ಲಿ 1ನ್ನು ಕಳೆಯೋಣ. ಸಮೀಕರಣ 2 ಮೈನಸ್ 1ರಿಂದ A ಪ್ಲಸ್ 10D 32. A ಪ್ಲಸ್ 6D 20. ಸಮೀಕರಣಗಳನ್ನು ಕಳೆಯೋಣ. ಎಲ್ಲಿ ಎ ಕಳೆದ್ರೆ ಹೋಗ್ಬಿಡ್ತದೆ. 10ರಲ್ಲಿ 6ನ್ನು ಕಳೆದ್ರೆ 4D 32ರಲ್ಲಿ 20ನ್ನು ಕಳೆದ್ರೆ 12. ಆವಾಗ D 12/4 ಅಂದರೆ 3 ಆಗ್ತದೆ. ಯಾವುದಾದ್ರೂ ಒಂದು ಸಮೀಕರಣವನ್ನು ಬಳಸಿಕೊಳ್ಳೋಣ. ಸಮೀಕರಣ 1ರಿಂದ A ಪ್ಲಸ್ 6D 20. A ಡಿ ಬೆಲೆಯನ್ನು ಹಾಕೋಣ. 3 20. A ಪ್ಲಸ್ 6 3 18 20. ಆದ್ದರಿಂದ A 2. ಇವೆರಡನ್ನು ಬಳಸಿಕೊಂಡು ನಾವು S20ನ್ನು ಲೆಕ್ಕಿಸಬೇಕು. ಹಾಗಾದರೆ 2ನ್ನು ಬಳಸಿಕೊಂಡು S20 ಅಂದರೆ S20 n/2 ಅಂದರೆ 20/2 ಇಂಟು 2A 2 ಇಂಟು 2 ಪ್ಲಸ್ n-1 20 ಮೈನಸ್ 1 ಇಂಟು ಡಿ ಅಂದರೆ 3. ಈ ಬೆಲೆಗಳನ್ನು ಸರಳೀಕರಿಸಿದಾಗ ನಮಗೆ S20 ಬೆಲೆ ಬರ್ತದೆ. 20ನ್ನು 2ರಿಂದ ಭಾಗಿಸಿದರೆ 10 ಇಂಟು 2 4 ಪ್ಲಸ್ 19 ಇಂಟು 3 10 ಇಂಟು 4 ಪ್ಲಸ್ 19 3
57. 10 × 57 61. ಒಟ್ಟಾರೆ ಬೆಲೆ 610. ಆದ್ದರಿಂದ ಎಪಿಯ ಮೊದಲ 20 ಪದಗಳ ಮೊತ್ತ 610 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 8 ಈ ರೀತಿಯಾಗಿದೆ. ಒಂದು ಎಪಿಯ ಮೊದಲ n ಪದಗಳ ಮೊತ್ತ 210 ಮತ್ತು ಮೊದಲ n-1 ಪದಗಳ ಮೊತ್ತ 171 ಆದರೆ ಶ್ರೇಣಿಯ ಮೊದಲನೇ ಪದವು 3 ಆದಾಗ ಸಮಾಂತರ ಶ್ರೇಣಿಯನ್ನು ಬರೆಯಿರಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 2020ರಿಂದ ಪಡೆದಿದ್ದು. ಕೊಟ್ಟಂಥ ದತ್ತಾಂಶಗಳ ಮೊದಲು ಬರ್ಕೊಳ್ಳೋಣ. Sn = 210, Sn-1 = 171. ಮೊದಲನೇ ಪದ ಅಂದರೆ A = 3. ನಾವು ಕಂಡುಹಿಡಿಯಬೇಕಾಗಿದ್ದು ಸಮಾಂತರ ಶ್ರೇಣಿ ಎಷ್ಟು ಅಂತ. ಹಾಗಾದರೆ ಕೊಟ್ಟಂಥ ದತ್ತಾಂಶಗಳಿಂದ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಪಡ್ಕೊಳ್ಳೋಣ. Sn = ನಮಗೊಂದು ಸೂತ್ರ ಗೊತ್ತಿದೆ. Sn - Sn-1 = An. ಹಾಗಾದರೆ An = Sn-Sn-1. Sn ಅಂದರೆ ಕೊಟ್ಟಿದ್ದಾರೆ 210 ಮೈನಸ್ 171. 210ರಲ್ಲಿ 171 ಕಳೆದರೆ ನಮಗೆ 39 ಸಿಗ್ತದೆ. 39 ಸಿಗ್ತದೆ. An = 39. ಮೊದಲ ಪದವನ್ನು ನೀಡಿದ್ದಾರೆ. ಹಾಗಾದರೆ Sn ಸೂತ್ರವನ್ನು ಬಳಸ್ಕೊಳ್ಳೋಣ. Sn = n/2 × 2a + fn-1d ಬಳಸಲ್ಲ. ನಾನು ಇಲ್ಲಿ a + an ಸೂತ್ರವನ್ನು ಬಳಸ್ತೀನಿ. ಈ ಸೂತ್ರದಲ್ಲಿ ಬಂದಂತಹ ಬೆಲೆಗಳನ್ನು ಹಾಕೋಣ. Sn ಅಂದರೆ 210 n ಗೊತ್ತಿಲ್ಲ, ಹಾಗೆ ಇಲ್ಲಿ n/2 × a ಅಂದರೆ ಮೊದಲ ಪದ 3 + an ಕೊಟ್ಟಿದ್ದಾರೆ 39. ಹಾಗಾದರೆ n/2 = 210 / 39 42. ಅಂದರೆ n = 210/2 42 × 2. ಇವೆಲ್ಲವನ್ನು ನಾವು ಗುಣಾಕಾರ ಮಾಡಿದರೆ ಬರುವಂಥ ಬೆಲೆ 10 ಬರ್ತದೆ. ಆದ್ದರಿಂದ n = 10 ಬಳಸಿಕೊಂಡು ಸಮಾಂತರ ಶ್ರೇಣಿಯ ಡಿ ಕಂಡುಹಿಡಿಯೋಣ. An = 39. A + n-1 × d = 39. n 10 ಆಗಿರೋದ್ರಿಂದ 3 + 10 - 1 × d = 39. 10 - 1 ಅಂದರೆ 9. d = 39 - 3 ಅಂದರೆ 36. 9 d = 36 ಆದರೆ d = 36ನ್ನು 9ರಿಂದ ಭಾಗಿಸಿದರೆ 4 ಬರ್ತದೆ. ಇಲ್ಲಿ a ಕೊಟ್ಟಿದ್ದಾರೆ, ಇಲ್ಲಿ d ಕೊಟ್ಟಿರೋದ್ರಿಂದ ಸಮಾಂತರ ಶ್ರೇಣಿಯನ್ನು ಬರೆಯಬಹುದು. ಆದ್ದರಿಂದ ಸಮಾಂತರ ಶ್ರೇಣಿಯು ಮೊದಲ ಪದ 3, ನಂತರ 3ಕ್ಕೆ 4ನ್ನು ಸೇರಿಸಿದರೆ 7, 7ಕ್ಕೆ 4ನ್ನು ಸೇರಿಸಿದರೆ 11, 11ಕ್ಕೆ 4ನ್ನು ಸೇರಿಸಿ 15. ಇದೇ ರೀತಿ ಮುಂದುವರಿತಾ ಹೋಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 9 ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 9 ಪದಗಳ ಮೊತ್ತ 144 ಆಗಿದೆ ಮತ್ತು ಇದರ 9ನೇ ಪದವು 28 ಆದಾಗ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಇದು ಏಪ್ರಿಲ್ 2022ರ ಪ್ರಶ್ನೆ ಪತ್ರಿಕೆಯಿಂದ ಪಡೆದುಕೊಂಡದ್ದು. ಕೊಟ್ಟಂಥ ದತ್ತಾಂಶಗಳನ್ನು ಮೊದಲು ಬರ್ಕೊಳ್ಳೋಣ. ಮೊದಲ 9 ಪದಗಳ ಮೊತ್ತ ಅಂದರೆ S9 = 144. ಅದೇ ರೀತಿ 9ನೇ ಪದ ಅಂದರೆ A9 = 28. ನಾವು ಕಂಡುಹಿಡಿಯಬೇಕಾಗಿದ್ದು ಮೊದಲ ಪದ ಎಷ್ಟು ಮತ್ತು ಸಾಮಾನ್ಯ ವ್ಯತ್ಯಾಸ ಅಂದರೆ D ಎಷ್ಟು ಅಂತ.
ಹಾಗಾದರೆ ಕೊಟ್ಟಂಥ ದತ್ತಾಂಶಗಳನ್ನು ಬಳಸಿಕೊಂಡು ನಾವು ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೊಳ್ಳೋಣ. ಇಲ್ಲಿ ಎಸ್ ಎನ್ ಸೂತ್ರವನ್ನು ಬರ್ಕೊಳ್ತೀನಿ. ಎಸ್ ಎನ್ ಈಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್ ಬಳಸ್ಕೊಳ್ತೀನಿ, ಯಾಕಂದರೆ ನಮಗೆ ಇಲ್ಲಿ ಎ ಎನ್ ನೀಡಿದ್ದಾರೆ. S9 ಈಸ್ ಈಕ್ವಲ್ ಟು 9/2 ಇಂಟು ಎ ಪ್ಲಸ್ ಎ 9. ಹಾಗಾದರೆ S9 ಅಂದರೆ 144 ಈಸ್ ಈಕ್ವಲ್ ಟು 9/2 ಇಂಟು ಎ ಪ್ಲಸ್ A9 ಅಂದರೆ 28. ಹಾಗಾದರೆ 9/2 ಇಂಟು ಎ ಪ್ಲಸ್ 28 ಈಸ್ ಈಕ್ವಲ್ ಟು 144. ಎ ಪ್ಲಸ್ 28 ಈಸ್ ಈಕ್ವಲ್ ಟು 144 ಇಂಟು 2/9. ಹಾಗಾದರೆ 144ನ್ನು ನಾವು 9ರಿಂದ ಭಾಗಿಸಿ 2ರಿಂದ ಗುಣಿಸಿದರೆ ಬರುವಂತಹ ಬೆಲೆ 32. ಎ ಪ್ಲಸ್ 28 ಈಸ್ ಈಕ್ವಲ್ ಟು 32 ಅಂದರೆ ಎ ಈಸ್ ಈಕ್ವಲ್ ಟು 32ರಲ್ಲಿ 28ನ್ನು ಕಳೆದರೆ 4 ಬರ್ತದೆ. ಹಾಗಾದರೆ A9 ಬಳಸ್ಕೊಂಡು ಡಿಯನ್ನು ಕಂಡುಹಿಡಿಯೋಣ. A9 ಈಸ್ ಈಕ್ವಲ್ ಟು 28. A9 ಅಂದರೆ ಎ ಪ್ಲಸ್ N2D ಈಸ್ ಈಕ್ವಲ್ ಟು 28. ಡಿ ಎ ಬಂದಿರೋದ್ರಿಂದ ಎ ಬದಲಾಗಿ 4 ಪ್ಲಸ್ N2D ಈಸ್ ಈಕ್ವಲ್ ಟು 28. N2D ಈಸ್ ಈಕ್ವಲ್ ಟು 28 ಮೈನಸ್ 4. 28ರಲ್ಲಿ 4 ಕಳೆದರೆ 24. N2D ಈಸ್ ಈಕ್ವಲ್ ಟು 24. ಡಿ ಈಸ್ ಈಕ್ವಲ್ ಟು 24/8. ಇದನ್ನು ಭಾಗಿಸಿದ ಬೆಲೆ 3. ಡಿ ಬೆಲೆ 3 ಆಗಿದೆ. ಆದ್ದರಿಂದ ಸಮಾನ ಶ್ರೇಣಿಯ ಮೊದಲನೇ ಪದ 4 ಮತ್ತು ಸಾಮಾನ್ಯ ವ್ಯತ್ಯಾಸ 3 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 10 ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 16 ಮತ್ತು 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಇದು ಜೂನ್ 2022ರ ಪ್ರಶ್ನೆ ಪತ್ರಿಕೆಯಿಂದ ಪಡೆದಿದ್ದು. ಕೊಟ್ಟಂಥ ದತ್ತಾಂಶಗಳನ್ನು ಮೊದಲು ಬರ್ಕೊಳ್ಳೋಣ. ಇಲ್ಲಿ ಕೊಟ್ಟಂಥ ದತ್ತಾಂಶ 3ನೇ ಪದ ಅಂದರೆ A3 ಈಸ್ ಈಕ್ವಲ್ ಟು 16. ಅದೇ ರೀತಿ 7ನೇ ಪದ ಅಂದರೆ A7 ಇದೇನಾಗಿದೆ 5ನೇ ಪದಕ್ಕಿಂತ ಅಂದರೆ A5ಗಿಂತ 12 ಹೆಚ್ಚಾಗಿದೆ ಅಂದರೆ ಪ್ಲಸ್ 12 ಬರ್ಕೋಬೇಕು. ನಾವು ಲೆಕ್ಕಿಸಬೇಕಾಗಿದ್ದು AP ಈಸ್ ಈಕ್ವಲ್ ಟು ಎಷ್ಟು. ಹಾಗಾದರೆ ಕೊಟ್ಟಂಥ ದತ್ತಾಂಶಗಳಿಂದ APಯನ್ನು ಕಂಡುಹಿಡಿಯೋಣ. ಮೊದಲಿಗೆ A3 ಈಸ್ ಈಕ್ವಲ್ ಟು 16 ತೆಗೆದುಕೊಳ್ಳೋಣ. A3 ಅಂದರೆ A ಪ್ಲಸ್ 2D ಈಸ್ ಈಕ್ವಲ್ ಟು 16. ಇದನ್ನು ಸಮೀಕರಣ 1 ಅಂತ ಕರಿತೀನಿ. ಅದೇ ರೀತಿ ಇನ್ನೊಂದು ಸಮೀಕರಣವನ್ನು ತೆಗೆದುಕೊಳ್ಳೋಣ. A7 ಈಸ್ ಈಕ್ವಲ್ ಟು A5 ಪ್ಲಸ್ 12. A7 ಅಂದರೆ A ಪ್ಲಸ್ 6D ಈಸ್ ಈಕ್ವಲ್ ಟು A5 ಅಂದರೆ A ಪ್ಲಸ್ 4D ಪ್ಲಸ್ 12. ಎ ಹೋಗಿ 6Dಯಲ್ಲಿ 4D ಹೋದರೆ 2D ಈಸ್ ಈಕ್ವಲ್ ಟು 12. D ಈಸ್ ಈಕ್ವಲ್ ಟು 2. ಸಾರಿ 2 ಅಲ್ಲ 6. ಡಿಯ ಬೆಲೆ 6 ಆಗ್ತದೆ. ಹಾಗಾದರೆ ಸಮೀಕರಣ 1 ತೆಗೆದುಕೊಳ್ಳೋಣ. ಸಮೀಕರಣ 1ರಲ್ಲಿ ಡಿ ಬೆಲೆಯನ್ನು ನೇರವಾಗಿ ಹಾಕೋಣ. ಎ ಪ್ಲಸ್ 2D ಈಸ್ ಈಕ್ವಲ್ ಟು 16. ಹಾಗಾದರೆ ಎ ಪ್ಲಸ್ ಆಫ್ 2 ಇಂಟು 6 ಈಸ್ ಈಕ್ವಲ್ ಟು 16. ಎ ಪ್ಲಸ್ 2 12 ಈಸ್ ಈಕ್ವಲ್ ಟು 16. ಎ ಈಸ್ ಈಕ್ವಲ್ ಟು 16 ಮೈನಸ್ 12 ಅಂದರೆ ಎ ಈಸ್ ಈಕ್ವಲ್ ಟು 4 ಆಗಿದೆ. ಈಗ ನಮಗೆ ಡಿ ಬಂದಿದೆ ಮತ್ತು ಎ ಬಂದಿರೋದ್ರಿಂದ ಸಮಾಂತರ ಶ್ರೇಣಿಯನ್ನು ಬರೀಬಹುದು. ಆದ್ದರಿಂದ APಯು ಎ 4, ಎ ಪ್ಲಸ್ ಡಿ 4ಕ್ಕೆ 6ನ್ನು ಸೇರಿಸಿದರೆ 10, 10ಕ್ಕೆ 6ನ್ನು ಸೇರಿಸಿದರೆ 16, 16ಕ್ಕೆ 6ನ್ನು ಸೇರಿಸಿದರೆ 22. ಇದೇ ರೀತಿ ಮುಂದುವರಿತದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 11 ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಮತ್ತು 4ನೇ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ. ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಲೆಕ್ಕಿಸಿ.
ಹಾಗಾದರೆ ಈ ಪ್ರಶ್ನೆಯನ್ನು ಬಿಡಿಸೋಣ. ಕೊಟ್ಟಂಥ ದತ್ತಾಂಶಗಳ ಬದಕೊಳ್ಳೋಣ. 6ನೇ ಪದ ಅಂದಾಗ A6 = 3ನೇ ಪದದ 2ರಷ್ಟು ಅಂದರೆ 2A3 + 1 ಆಗಿದೆ. ಅದೇ ರೀತಿ A4 + A5 = 5 ಟೈಮ್ಸ್ ಆಫ್ A2 ಆಗಿದೆ. ಹಾಗಾದರೆ ನಾವು ಕಂಡುಹಿಡಿಯಬೇಕು 10ನೇ ಪದ ಎಷ್ಟು ಅಂತ ಕಂಡುಹಿಡಿಯಬೇಕು. ಕೊಟ್ಟಂಥ ದತ್ತಾಂಶಗಳಿಂದ ಮೊದಲ ಪದ ಮತ್ತು ಡಿಯನ್ನು ಕಂಡುಹಿಡಿಯೋಣ. ಆನಂತರ A10 ಕಂಡುಹಿಡಿಯೋಣ. A6 = 2 ಟೈಮ್ಸ್ ಆಫ್ A + 2D + 1. A6 ಅಂದರೆ A + 5D = 2A + 4D + 1. A ಮತ್ತು ಡಿಯನ್ನು ಎಡಭಾಗ ತರೋಣ. 2A ಯಲ್ಲಿ A ಕಳೆದರೆ -A. ಅದೇ ರೀತಿ 5D ಯಲ್ಲಿ 4D ಕಳೆದರೆ +D = 1. ಇದನ್ನು ಸಮೀಕರಣ 1 ಅಂತ ಕರೆಯೋಣ. ಅದೇ ರೀತಿ A4 + A5 = 5 × A2. ಇದನ್ನು ಬಿಡಿಸೋಣ. A4 ಅಂದರೆ A + 3D. ಅದೇ ರೀತಿ A5 ಅಂದರೆ A + 4D = 5 × A + D. A + A 2A + 7D = 5A + 5D. ಬೆಲೆಗಳನ್ನು ಸರಳೀಕರಿಸೋಣ. 2A ಯಲ್ಲಿ 5Aಯನ್ನು ಕಳೆದರೆ -3A + 7ರಲ್ಲಿ 5ಅನ್ನು ಕಳೆದರೆ 2D = 0. 2D = 3A. ಆವಾಗ D = 3A/2 ಆಗಿದೆ. ಈ ಬೆಲೆ ಸಮೀಕರಣ 2 ಕರೆಯೋಣ. ಈ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸೋಣ. ಸಮೀಕರಣ 2ನ್ನು 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡೋಣ. -A + D = 1 -A + 3A/2 1. ಎಲ್ಲಕ್ಕೂ 2ಅನ್ನು ಗುಣಿಸಿದರೆ -2A + 3A = 2. ಹಾಗಾದರೆ 3A ಯಲ್ಲಿ 2 ಕಳೆದರೆ A = 2. ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದುಕೊಳ್ಳೋಣ. -A + D = 1 -2 + D = 1 D = 1 -2 ಪ್ಲಸ್ 2 ಅಂದರೆ 3. ಈಗ A10 ಕಂಡುಕೊಳ್ಳೋಣ. A10 = A + 9D ಅಂದರೆ 2 + 9 × 3. 2 + 9 3 27 ಅಂದರೆ 29. ಆದ್ದರಿಂದ 10ನೇ ಪದ 29 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 12 ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 4ನೇ ಪದಗಳ ಮೊತ್ತ 54 ಹಾಗೂ ಅದರ ಮೊದಲ 11 ಪದಗಳ ಮೊತ್ತ 693 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಆ ಶ್ರೇಣಿಯ ಎಷ್ಟನೇ ಪದವು 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ. ಈ ಪ್ರಶ್ನೆಯು 2023 ಏಪ್ರಿಲ್ ವಾರ್ಷಿಕ ಪರೀಕ್ಷೆಯಿಂದ ಪಡೆದುಕೊಂಡಿದ್ದು. ಕೊಟ್ಟಂತಹ ದತ್ತಾಂಶಗಳನ್ನು ಮೊದಲಿಗೆ ಬರೆದುಕೊಳ್ಳೋಣ. 2ನೇ ಮತ್ತು 4ನೇ ಪದಗಳ ಮೊತ್ತ ಅಂದರೆ A2 + A4 = 54. ಅದೇ ರೀತಿ ಮೊದಲ 11 ಪದಗಳ ಮೊತ್ತ ಅಂದರೆ S11 = 693. ಇವುಗಳನ್ನು ಬಳಸಿಕೊಳ್ಳೋಣ. ಅದರ ಜೊತೆಗೆ ನಾವು ಕಂಡುಹಿಡಿಯಬೇಕಾಗಿದ್ದು ಯಾವ ಪದ ಅದನ್ನು ಕ್ಯಾಪಿಟಲ್ A ಅಂತ ಕರಿತೀವಿ. ಕ್ಯಾಪಿಟಲ್ A ಅನ್ನುವ ಪದ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ ನಾವು ಕಂಡುಹಿಡಿಯಬೇಕು. ಹಾಗಾದರೆ ಮೊದಲಿಗೆ ನಾವು ಏನು ಮಾಡೋಣ, ಕೊಟ್ಟಂಥ ಒಂದು ಅಂಶಗಳಿಂದ ಮೊದಲ ಪದ A ಮತ್ತು ಸಾಮಾನ್ಯ ವ್ಯತ್ಯಾಸ D ಕಂಡುಹಿಡಿಯೋಣ. A2 + A4 = 54. A2 ಅಂದರೆ A + D, A4 ಅಂದರೆ A + 3D. ವಿಸ್ತರಿಸೋಣ. ಇದಕ್ಕೆ 54ಕ್ಕೆ ಸಮವಾಗಿದೆ. A + A 2A + 4D = 54. 2A + 4D + 54 A + 2D
ಈಸ್ ಈಕ್ವಲ್ ಟು 27. ಇದನ್ನು ಸಮೀಕರಣ 1 ಅಂತ ಕರಿತೀನಿ. ಹಾಗಾದರೆ ಕೊಟ್ಟಂತಹ ಇನ್ನೊಂದು ಅಂಶವನ್ನು ಬಳಸ್ಕೊಳ್ಳೋಣ. S11 ಈಸ್ ಈಕ್ವಲ್ ಟು 693. ಹಾಗಾದರೆ 693ಕ್ಕೆ ನಾವು S11 ವಿಸ್ತರಿಸೋಣ. SN ಸೂತ್ರ ಅಂದರೆ n/2 ಅಂದರೆ 11/2 ಇಂಟು 2a ಪ್ಲಸ್ ಆಫ್ n-1 ಅಂದರೆ 11 - 1 ಇಂಟು d. ಇದನ್ನು ಸರಳೀಕರಿಸೋಣ. 11/2 ಇಂಟು 2a ಪ್ಲಸ್ 10d 693ಕ್ಕೆ ಸಮವಾಗಿದೆ. ಅಂದರೆ 11/2 ಇಂಟು 2a ಪ್ಲಸ್ 10d ಈಸ್ ಈಕ್ವಲ್ ಟು 693. 11/2 ಇಂಟು 2a ಪ್ಲಸ್ 10d ಈಸ್ ಈಕ್ವಲ್ ಟು 693. ಎಲ್ಲಕ್ಕೂ 2 ಭಾಗಿಸಿದರೆ 11 ಗುಣಿಸು 2 ಎ ಅಷ್ಟೇ ಉಳಿತದೆ. ಅದೇ ರೀತಿ 10ಕ್ಕೆ 5 ಭಾಗಿಸಿ 5, ಇದಕ್ಕೆ d ಈಸ್ ಈಕ್ವಲ್ ಟು 693. ಎ ಪ್ಲಸ್ 5d ಈಸ್ ಈಕ್ವಲ್ ಟು 693 ಭಾಗಿಸು 11. ಇದನ್ನು ಭಾಗಿಸಿದರೆ 11 66, 69 66 ಅಂದರೆ 3 3 3 33, 11 33. ಎ ಪ್ಲಸ್ 5d ಈಸ್ ಈಕ್ವಲ್ ಟು 63. ಇದು ಸಮೀಕರಣ 2 ಅಂತ ಕರೆಯೋಣ. ಸಮೀಕರಣ 2 ಮತ್ತು 1 ಕಳೆದು ಅದರಿಂದ d ಅನ್ನು ಪಡೆಯೋಣ. ಸಮೀಕರಣ 2 - 1ರಿಂದ ಎ ಪ್ಲಸ್ 5d ಈಸ್ ಈಕ್ವಲ್ ಟು 63. ಅದೇ ರೀತಿ ಸಮೀಕರಣ 1 ಏನಿದೆ, ಎ ಪ್ಲಸ್ 2d ಈಸ್ ಈಕ್ವಲ್ ಟು 27. ಸಮೀಕರಣಗಳನ್ನು ಕಳೆಯೋಣ. ಮೈನಸ್ 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 ಎ ಮೈನಸ್ ಎ ಹೋಗ್ತದೆ. 5ರಲ್ಲಿ 2 ಕಳೆದರೆ 3d ಈಸ್ ಈಕ್ವಲ್ ಟು 63ರಲ್ಲಿ 27 ಕಳೆದರೆ 36. ಅವಾಗ d ಈಸ್ ಈಕ್ವಲ್ ಟು 36/2 ಅಂದರೆ 18 ಆಗ್ತದೆ. ಎ ಮತ್ತು ಡಿ ಬಂದಿರೋದ್ರಿಂದ ಕ್ಯಾಪಿಟಲ್ ಎ ಅಂದರೆ 54ನೇ ಪದಕ್ಕಿಂತ 132 ಹೆಚ್ಚಾಗಿರುವ ಪದವನ್ನು ನಾವು ಲೆಕ್ಕಿಸಬೇಕು. ಹಾಗಾದರೆ ಬೆಲೆಗಳನ್ನು ಇಲ್ಲಿ ಬಳಸೋಣ. ಎ 54 ಅಂದರೆ ಎ ಪ್ಲಸ್ 53d ಪ್ಲಸ್ 132. ಎ ಬೆಲೆ ಬಂದಿದೆ. ಎ ಬೆಲೆ ಎಷ್ಟು ಬಂದಿದೆ ನಮಗೆ ಇಲ್ಲ. ಎ ಬೆಲೆಯನ್ನು ನಾವಿನ್ನು ಲೆಕ್ಕಾಚಾರ ಮಾಡಿಲ್ಲ. ಹಾಗಾದರೆ ಎ ಬೆಲೆಯನ್ನು ಲೆಕ್ಕಾಚಾರ ಮಾಡ್ಕೊಳ್ಳೋಣ. ಸಮೀಕರಣ 2 ಬಳಸೋಣ. ಎ ಪ್ಲಸ್ 5d ಈಸ್ ಈಕ್ವಲ್ ಟು 63. ಎ ಬಂದಿಲ್ಲ. 5 ಇಂಟು 18 ಈಸ್ ಈಕ್ವಲ್ ಟು 63. ಎ ಈಸ್ ಈಕ್ವಲ್ ಟು 63 ಮೈನಸ್ 18 ಅನ್ನು 5ರಿಂದ ಭಾಗಿಸಬೇಕು, ಗುಣಿಸೋಣ. 5ರಿಂದ ಗುಣಿಸಿ 5ಕ್ಕೆ 40 ಪೂಜಿಕೆಲ್ಲ ಬಂತು. 4 5ರಿಂದ 5 4 9. ಎ ಬೆಲೆ ಇಲ್ಲಿ 3ರಿಂದ ಭಾಗಿಸಿ 12 18 ಅಲ್ಲ, ಇದು 12 ಬರ್ತದೆ. ಹಾಗಾದರೆ 12 ಅಂತ ತೆಗೆದುಕೊಂಡ್ರೆ 12 60 63 ಆದರೆ 3. ಎ ಈಸ್ ಈಕ್ವಲ್ ಟು 3. ಹಾಗಾದರೆ ಎ ಬೆಲೆ 3 ಪ್ಲಸ್ 53 ಇಂಟು 12 ಪ್ಲಸ್ 132. 3 ಪ್ಲಸ್ 53 ಇಂಟು 12 ಗುಣಿಸಿದರೆ 636 ಪ್ಲಸ್ 132. ಇವೆಲ್ಲವನ್ನು ಸೇರಿಸಿದರೆ ಒಟ್ಟಾರೆಯಾಗಿ 771 ಆಗಿದೆ. ಇದು ಒಟ್ಟಾರೆಯಾಗಿ AN. ಈಗ ANನಿಂದ 771ರಿಂದ n ಬೆಲೆಯನ್ನು ಕಂಡುಹಿಡಿಯೋಣ. AN ಈಸ್ ಈಕ್ವಲ್ ಟು ಎ ಪ್ಲಸ್ ಆಫ್ n-1 ಇಂಟು ಡಿ ಈಸ್ ಈಕ್ವಲ್ ಟು 771. ಇಲ್ಲಿ ಬೆಲೆಗಳನ್ನು ಹಾಕೋಣ. ಎ ಅಂದರೆ 3 ಪ್ಲಸ್ ಆಫ್ n-1 ಇಂಟು ಡಿ ಅಂದರೆ 12 ಈಸ್ ಈಕ್ವಲ್ ಟು 771. n-1 ಇಂಟು 12 ಈಸ್ ಈಕ್ವಲ್ ಟು 771ರಲ್ಲಿ 3 ಕಳೆದರೆ 768. ಆದ್ದರಿಂದ n-1 ಈಸ್ ಈಕ್ವಲ್ ಟು 768 12ರಿಂದ ಭಾಗಿಸೋಣ.
ಆವಾಗ ನಮಗೆ ಬರುವಂಥ ಬೆಲೆ 64. n-1 = 64 ಅಂದರೆ n = 65 ಆಗಿದೆ. ಪ್ರಶ್ನೆ ಸಂಖ್ಯೆ 13 ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 3 ಮತ್ತು 253 ಆಗಿವೆ. ಸಮಾಂತರ ಶ್ರೇಣಿಯ 20ನೇ ಪದವು 98 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗೂ ಈ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯು ಏಪ್ರಿಲ್ 2023 ವಾರ್ಷಿಕ ಪರೀಕ್ಷೆಯಿಂದ ಆಯ್ದುಕೊಂಡದ್ದು. ಹಾಗಾದರೆ ಪ್ರಶ್ನೆಯಲ್ಲಿರುವ ದತ್ತಾಂಶಗಳನ್ನ ಮೊದಲು ಬರೆದುಕೊಳ್ಳೋಣ. ಮೊದಲ ಪದ ಹಾಗಾದರೆ ಅದನ್ನು ಎ ಅಂತ ಕರಿತೀನಿ. ಎ = 3. ಕೊನೆಯ ಪದ ಅಂದರೆ ಅದು an = 253. 20ನೇ ಪದ 98 ಅಂದರೆ a20 = 98. ನಾವು ಕಂಡುಹಿಡಿಯಬೇಕಾಗಿದ್ದು SN ಅಂದರೆ S10 ಎಷ್ಟಾಗುತ್ತೆ ಅಂತ. SN ಕಂಡುಹಿಡಲಿಕ್ಕೆ ನಮಗೆ ಎ ಮತ್ತು ಡಿ ಬೇಕು. ಕೊಟ್ಟಂಥ ಅಂಶಗಳಿಂದ ನಾವು ಎ ಮತ್ತು ಡಿ ಅಂದರೆ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋಣ. ಹಾಗಾದರೆ an ಅನ್ನು ತೆಗೆದುಕೊಳ್ಳೋಣ. an = a + n-1 × d = 253. ಎ ಅಂತ ಬೆಲೆಯನ್ನು ಕೊಟ್ಟಿರೋದ್ರಿಂದ 3 + n-1 × d = 253. ಆವಾಗ n-1 × d = 253 - 3 ಅಂದರೆ 250. n-1 × d ಇದನ್ನು 1 ಅಂತ ಕರೆಯೋಣ. ಹಾಗಾದರೆ ಕೊಟ್ಟಂಥ ಇನ್ನೊಂದು ಪದವನ್ನು ಬಳಸಿ ಯಾವುದು a20 ಅನ್ನು ತೆಗೆದುಕೊಳ್ಳೋಣ. a20 = 98 ಅಂದರೆ a20 ಅಂದರೆ a + 19 d = 98. ಎ ಬೆಲೆಯನ್ನು ಕೊಟ್ಟಿದೆ 3 + 19 d = 98. 19 d = 98 -3. 98ರಲ್ಲಿ 3 ಕಳೆದರೆ 95. 19 d 95 d = 95ನ್ನು 19 ಭಾಗಿಸಿದರೆ 5 ಬರ್ತದೆ. ಆದ್ದರಿಂದ ಡಿ ಬೆಲೆ 5 ಆಗಿದೆ. ಎ ಕೊಟ್ಟಿದ್ದಾರೆ, ಡಿ ಬಂದಿರೋದ್ರಿಂದ ನಾವು ನೇರವಾಗಿ SN ಸೂತ್ರವನ್ನು ಹಾಕಿ SN ಅನ್ನು ಕಂಡುಹಿಡಿಯಬಹುದು. SN ಸೂತ್ರವನ್ನು ಬರೆಯೋಣ. SN = n/2 × 2a + n-1 × d. ಬೆಲೆಗಳನ್ನು ಹಾಕೋಣ. S10 = 10/2 × 2 × a 3 + n-1 10 - 1 × d ಅಂದರೆ 5. 10ನ್ನು 2ರಿಂದ ಭಾಗಿಸಿದರೆ 5. ಇನ್ನು ಬ್ರಾಕೆಟ್ 2 3 6 + 9 × 5. 5 × 6 + 9 ಇಲ್ಲೇ 45. 5 × 45 6 51. 51ನ್ನು 5ರಲ್ಲಿ ಗುಣಿಸಿದರೆ 255. S10 = 255. ಆದ್ದರಿಂದ APಯ ಮೊದಲ 10 ಪದಗಳ ಮೊತ್ತ = 255 ಆಗಿದೆ. ಇಲ್ಲಿವರೆಗೂ ನೀವು ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ಅನ್ವಯಿಕ ಪ್ರಶ್ನೆಗಳು ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಮೇಲೆ ಉದಾಹರಣೆಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನೋಡಿದಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ.